ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಹುಡುಗಿನ ಕರ್ಕೊಂಡು ಬರೋ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಮಿಸ್ ಮಾಡ್ದಿರ ಫುಲ್ ವಿಡಿಯೋನ ನೋಡಿ, ತುಂಬಾ ಎಮೋಷ್ನಲ್ ಆಗಿರುತ್ತೆ. ಪ್ರತಿಯೊಂದು ಲೇಡೀಸ್ಗೂ ಈ ಒಂದು ಹುಡುಗಿ ತನ್ನ ಗಂಡನ ಮನೆಗೆ ಬರೋದನ್ನು ವಿಡಿಯೋ ತುಂಬಾ ಒಂದು ಎಮೋಷ್ನಲಿ, ಯಾರೇ ಒಂದು ಹೆಣ್ಮಕ್ಳಾಗಿರೋದು ಅದು ತುಂಬಾ ಎಮೋಷ್ನಲ್ ಆಗಿರುತ್ತೆ. ಸೊ ಅದಾದಮೇಲೆ ಈ ನೈಟು ಎಲ್ಲರೂ ಕೂಡ ಮೆಹಂದಿ ಹಾಕ್ಕೊಂಡು, ಅದಾದಮೇಲೆ ಹುಡುಗಿ ಕರ್ಕೊಂಡು ಬರೋ ದಿವಸ ಬೆಳಗ್ಗೆ ಹೊತ್ತು ಎಲ್ಲರಿಗೂ ಬಳೆ ಶಾಸ್ತ್ರನ ಮಾಡಿಸ್ತಾರೆ. ಪ್ರತಿಯೊಬ್ಬರಿಗೂ ಊರಲ್ಲಿರುವಂಥ ಆಜು ಬಾಜು ಮನೆಗೆ ಯಾರ್ಯಾರು ನೆಂಟರು ಬಂದಿರ್ತಾರೋ ಪ್ರತಿಯೊಬ್ಬರು ಕೂಡ ಬಳೆಗಳನ್ನ ಹಾಕಿಸ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಮಸ್ತ್ ಮಜಾ ಮಾಡಿದ್ದಾರೆ. ಬಳೆಗಳೆಲ್ಲ ಫುಲ್ ಅವ್ರಿಗೆ ಎಷ್ಟೆಷ್ಟು ಆಸೆ ಬೇಕೋ ಅಷ್ಟಷ್ಟು ಆಸೆ ಪೂರೈಸ್ಕೊಂಡು ಬಳೆಗಳನ್ನ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಊಟ ತಿಂಡಿ ಅದೆಲ್ಲ ಮಾಡಿಕೊಂಡು ಈವ್ನಿಂಗ್ ಒಂದು 6 o'clockಗೆ ನಾವೆಲ್ಲರೂ ಕೂಡ ರೆಡಿಯಾಗಿ ಫಸ್ಟು ನಾವು ಈಗ ರೆಡಿಯಾಗಿಬಿಟ್ಟು ಹುಡುಗಿ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಹುಡುಗಿಗೆ ಹುಡುಗ ಏನು ಗಿಫ್ಟ್ ಕೊಡ್ತಾರೆ ಹುಡುಗಿಗೆ, ಹುಡುಗಿ ಅವ್ರ ಮನೆಯಿಂದ ಏನು ಕೊಡ್ತಾರೆ ಅದನ್ನೆಲ್ಲ ನಾವು ನೋಡೋಣ ಮುಂದೆ ಹಾಗೆ ವಿಡಿಯೋ ನೋಡ್ತಾನೆ ಇರಿ. ಸೊ ಮಿಸ್ ಮಾಡ್ತೀರಾ, ಸ್ಕಿಪ್ ಮಾಡ್ತೀರಾ ನೋಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ಫಸ್ಟ್ ನಾವಿಲ್ಲಿ ಪ್ರೇಯರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ರೋಮನ್ ಕ್ಯಾಥಲಿಕ್ ಆಗಿರೋದ್ರಿಂದ ಸೊ ಅವ್ರದ್ದೇ ಒಂದು ಡಿಫ್ರೆಂಟ್ ಪ್ರೇಯರ್ಸ್ ಇರುತ್ತೆ. ಅದನ್ನೆಲ್ಲ ಪ್ರೇಯರೆಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಒಂದು 3 ಗಾಡಿ ಮಾಡಿದ್ರು. 1 ಕಾರ್, 2 ಕ್ರೋಸರ್ಸ್, ಇನ್ನು ಮಿಕ್ಕಿದೆಲ್ಲ ಬೈಕು, ಗಾಡಿ, ಅವ್ರವ್ರ ಸ್ವಂತ ಗಾಡಿ, ಕಾರು ಅದರಲ್ಲೆಲ್ಲ ಬಂದಿದ್ರು ಅಂತಲೇ ಹೇಳ್ಬೋದು. ಸೊ ನಾವೆಲ್ಲರೂ ಒಂದು ಕಾರಲ್ಲಿ ಕ್ರೋಸರಲ್ಲಿ ಹೋಗ್ತಾಯಿದ್ದೀವಿ. ನಾವು ಸಿಸ್ಟರ್ಸ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ದೊಡ್ಡಮ್ಮ ಅವರು ಪ್ರತಿಯೊಬ್ಬರು ಕೂಡ ನಾವು ಒಂದು ಕಾರಲ್ಲಿ ಹೊರಟಿದ್ದೀವಿ. ನಮ್ಮ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಇವರು ಹುಡುಗ ಊರಿನಿಂದ ಹುಡುಗಿ ಊರಿಗೆ ಒಂದು 1/2 hour ಆಗುತ್ತೆ ಅಷ್ಟೇ. ತುಂಬಾ ಹತ್ತಿರನೇ ಇರೋದು ಆ ಊರು ಕೂಡ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಫೈನಲಿ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಹುಡುಗಿ ಊರಿಗೆ ನಾವು ಡೈರೆಕ್ಟಾಗಿ ಹುಡುಗಿ ಊರಿಗೆ ಬಂದಿದ ತಕ್ಷಣ ನಾವು ಹುಡುಗಿ ಮನೆಗೆ ಹೋಗಲ್ಲ. ಹುಡುಗಿ ಮನೆ ನಾವು ಡೈರೆಕ್ಟಾಗಿ ಚರ್ಚ್ ಹತ್ರ ಹೋಗ್ತೀವಿ. ಆ ಚರ್ಚ್ ಹತ್ರ ಹೋಗಿ ಆದಮೇಲೆ ಹುಡುಗಿ ಮನೆಯಿಂದ ಒಂದು ಸ್ವಲ್ಪ ಜನ ಬಂದು ಒಂದು ಬಿಂದಿಗೆ ಶಾಸ್ತ್ರಗೆ ನೀರು ತೊಗೊಂಡು ಬರಬೇಕು. ಅವರು ಒಂದು ಬಿಂದಿಗೆ ನೀರು ತೊಗೊಂಡು ಬಂದು ಬಂದಿರೋ ನೆಂಟರಿಗೆಲ್ಲರೂ ಕೂಡ ಅವರು ಫಸ್ಟು ನೀರು ಕೊಡಬೇಕು. ಅದಾದಮೇಲೆ ನಮಗೆ ಒಂದು ಸ್ವಲ್ಪ ಜನ ಹುಡುಗಿ ಕಡೆಯಿಂದ ಬಂದು ಎಲ್ರಿಗೂ ಅವರೇ ವಿತ್ ಬ್ಯಾಂಡ್ ಹೊಡ್ಕೊಂಡು ನಮ್ಮನ್ನು ಹುಡುಗ ಕಡೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಕಡೆ ಈ ರೀತಿ ಶಾಸ್ತ್ರಗಳಿರುತ್ತೆ ಅಂತಲೇ ಅನಿಸುತ್ತೆ. ಕೆಲವೊಬ್ಬರು ಡಿಫ್ರೆಂಟಾಗಿರುತ್ತೆ. ಈಗ ನಮ್ಮನ್ನು ಹುಡುಗಿ ಮನೆಯವರು ಸ್ವಲ್ಪ ಜನ ಅಂದರೆ ಒಂದು 4-5 ಜನ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಬ್ಯಾಂಡ್ ಹೊಡ್ಕೊಂಡು. ಸೊ ಫೈನಲಿ ನಾವು ಚರ್ಚಿಂದ ಅವ್ರ ಮನೆಗೆ ಒಂದು 5 minutes ಇದೆ ಅಂತ ಅಷ್ಟೇ. ಸೊ ಅಲ್ಲಿಂದ ನಾವು ವಾಕಬಲ್ ಡಿಸ್ಟೆನ್ಸೇ ಇತ್ತು ಅಂತ ಹೇಳಿಬಿಟ್ಟು ಚರ್ಚ್ ಹತ್ರ ಹೋಗಿ ಅಲ್ಲಿಂದ ನಾವು ನಡ್ಕೊಂಡು ಫೈನಲಿ ಹುಡುಗಿ ಮನೆಯ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಅವರ ಒಂದು ಓಪನ್ ಪ್ಲೇಸ್ ಫಂಕ್ಷನ್ ನಡೆಯೋ ಜಾಗ ಆಗಿರ್ಬೋದು. ಸೊ ಈ ರೀತಿ ಅವರು ತುಂಬಾ ಅದ್ಭುತವಾಗಿ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಅವ್ರಿಗೆ ಒಬ್ಬರೇ ಹುಡುಗಿ, 2 ಅಣ್ಣದಿರು, ಅಂದರೆ ಒಂದು ಅಣ್ಣ ಒಂದು ತಮ್ಮ. ಸೊ ಇದೊಂದು ಡೆಕೋರೇಷನ್ ಎಲ್ಲ ಮಸ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನೋಡೋದಕ್ಕೂ ತುಂಬಾ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಖುಷಿಯಲ್ಲಿದೆ, ಎಲ್ಲವೂ ಕೂಡ ಚೆಂದ ಅಂತಲೇ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಾವೆಲ್ಲ ಫಸ್ಟೇ ಬಂದು ಸೀಟ್ ಹಿಡ್ಕೊಂಡು ಕುತ್ಕೊಂಡು ಬಿಟ್ಟಿದ್ದೀವಿ. ಪಾಸ್ಟರ್ಸ್ ಬಂದರು, ಪ್ರೇಯರ್ ಮಾಡಿದ್ರು. ಅವರವರ ಒಂದು ಏನೇನು ಪಾಸ್ಟರ್ಸು ಪ್ರೇಯರ್ ಮಾಡೋದಿರುತ್ತೆ ಪ್ರತಿಯೊಂದನ್ನು ಕೂಡ ಹೇಳಿದ್ರು. ಈಗ ಸ್ಟೇಜ್ ಮೇಲೆ ಹುಡುಗ ಹೋಗುವ ಸಮಯ ಬಂದೇ ಬಿಡ್ತು. ಈಗ ಹುಡುಗಗೆ ವೆಲ್ಕಮಿಂಗ್ ಮಾಡ್ತಾಯಿದ್ದಾರೆ. ಪಾಸ್ಟರ್ ಪ್ರೇಯರ್ ಮಾಡಾದಮೇಲೆ ಒಂದು ಸಾಂಗ್ ಮುಖಾಂತರ ಅವರು ಸ್ಲೋ ಆಗಿ ವಾಕಾಗಿ ಹುಡುಗಗೆ ಸ್ಟೇಜ್ ಮೇಲೆ ಕರೆಸ್ಕೊತಾ ಇದ್ದಾರೆ. ಡೈರೆಕ್ಟಾಗಿ ಹೋಗಿ ಸ್ಟೇಜ್ ಮೇಲೆ ಕೂರೋದು ಅದೆಲ್ಲ ಏನೂ ಇಲ್ಲ. ಫಸ್ಟು ಪಾಸ್ಟರ್ ಪ್ರೇಯರ್ ಮಾಡ್ತಾರೆ, ಅದಾದಮೇಲೆ ಅವರು ಸ್ಟೇಜ್ ಮೇಲೆ ಹೋಗಿ ಕೂತ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಸ್ಟೇಜ್ ಮೇಲೆ ಹೋಗಿ ಕೂತ್ಕೊಂಡು ಆದಮೇಲೆ ನನ್ನ ಮಗ ಎಂಟ್ರಿ ಕೊಡ್ತಾನೆ. ನಾನು ಜಸ್ಟ್ ಸುಮ್ಮನೆ ಹೋಗಿ ಅಲ್ಲಿ ನೋಡು ಕೂತ್ಕೊಂಡಿದ್ದಾನೆ ಅಣ್ಣ ಅಂತ ಹೇಳಿದ್ದಕ್ಕೆ ಅವ್ನು ಡೈರೆಕ್ಟಾಗಿ ಹೋಗಿ ಅಲ್ಲೇ ಕೂತ್ಕೊಳ್ಳೋದು. ಆ್ಯಕ್ಚುಲಿ ಅವನಿಗೆ ನಾನು ಶೇರ್ವಾನಿ ಹಾಕಿದ್ದೆ, ಬಟ್ ಅದನ್ನು ರಿಮೂವ್ ಮಾಡಿ ಅಷ್ಟೊತ್ತಲ್ಲಿ ನಮ್ಮ ಅಕ್ಕ ಮಗನೂ ಕೂಡ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಬಾ ಅಂದರೂ ಕೂಡ ಅವ್ರಿಗೆ ಬರ್ತಾನೆ ಇಲ್ಲ, ಅಲ್ಲೇ ಕೂತ್ಕೊಂಡು ಪೋಸ್ನ ಕೊಡ್ತಾಯಿದ್ರು. ಸೊ ಅದಾದಮೇಲೆ ಅವ್ರನ್ನ ನಾವು ಎತ್ಕೊಂಡು ಹೋಗಿ ಕರ್ಕೊಂಡು ಬಂದ್ವಿ ಕೆಳಗಡೆ. ಅದಾದಮೇಲೆ ಹುಡುಗಿ ಎಂಟ್ರಿ. ಈಗ ಹುಡುಗ ಫಸ್ಟು ಹೋಗಿ ಕೂತ್ಕೊಂಡಿದ್ದಾರೆ. ಈಗ ನೆಕ್ಸ್ಟು ಹುಡುಗಿ ಎಂಟ್ರಿಗೆ ಅವ್ರ ಅಕ್ಕನ ಮಕ್ಕಳು ಇಬ್ಬರು ಆ ಕಡೆ ಈ ಕಡೆ. ಅವ್ರಿಗೆ ಸ್ವಲ್ಪ ನರ್ವಸ್ ಆಗುತ್ತಲ್ವ ಯಾರೇ ಹುಡುಗಿ ಆಗಿದ್ರು. ಸೊ ಅದಕ್ಕೋಸ್ಕರನೇ ಈಗ ಹುಡುಗಿ ಕೂಡ ಹೋಗಿ ಸ್ಟೇಜ್ ಮೇಲೆ ನಿಂತಾಯಿತು. ಸೊ ಅವ್ರ ಹೆಸರು ಕೂಡ ಸುಧಾರಾಣಿ ಅಂತ ಹೇಳಿಬಿಟ್ಟು. ಸೊ ತುಂಬಾ ಖುಷಿಯಾಯಿತು ನೇಮ್ ಕೇಳಿದ ತಕ್ಷಣ. ನನ್ನ ಹೆಸರು
ಬರ್ತಾರೆ ಅಂತ ಹೇಳಿಬಿಟ್ಟು. ಸೊ ಅವ್ರ ಹೆಸರು ವಿಲಾಸ್ ಅಂತ, ನಮ್ಮ ಬ್ರದರ್ ಹೆಸರು. ಸೊ ಇಬ್ಬರು ಕೂಡ ಫೋಟೋಶೂಟ್ ನಡೀತಾ ಇತ್ತು. ಅದಾದಮೇಲೆ ಪ್ರತಿಯೊಂದು ಏನೇನು ಪಾಸ್ಟರ್ಸ್ ಪ್ರೇಯರ್ ಮಾಡೋದಾಗಿರ್ಬೋದು, ಹುಡುಗ ಕಡೆಯಿಂದ ಹುಡುಗಿ ಕಡೆಯಿಂದ, ಈಗ ಅವರು ಹುಡುಗಗೆ ಏನು ಗಿಫ್ಟ್ ತಂದಿದ್ದಾರೆ, ಹುಡುಗಿಗೆ ಅವ್ರೇನು ಗಿಫ್ಟ್ ತಂದಿದ್ದಾರೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಈಗ ನೆಕ್ಸ್ಟ್ ಇವ್ರು ಏನು ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ ಆ ಡ್ರೆಸ್ನ ಅವರು ಹಾಕ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಈಗ ಫೈನಲಿ ಅವರು ಸ್ಟೇಜ್ ಮೇಲೆ ಇಳಿದು ಹೋಗಿ ಹುಡುಗ ಮನೆಯಿಂದ ಹುಡುಗಿಗೆ ಡ್ರೆಸ್ ತಂದಿರ್ತಾರೆ, ಹುಡುಗಿ ಮನೆಯಿಂದ ಹುಡುಗಂಗೆ ಡ್ರೆಸ್ ತಂದಿರ್ತಾರೆ. ಸೊ ಇದು ಅವರ ಔಟ್ಫಿಟ್ ಆಗಿತ್ತು, ಅವರ ಒಂದು ಸ್ನೋ ಅಲ್ಲಿ ವಾಕಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದು ಒಂದು ಸ್ಟೆಪ್ ಹಾಕಕ್ಕೆ ಹೇಳ್ತಾರೆ ಕ್ಯಾಮ್ರಾಮ್ಯಾನವ್ರು ಗೊತ್ತಲ್ವ, ನೋಡಿದ ತಕ್ಷಣ ಸ್ಮೈಲ್ ಮಾಡಿ, ಸ್ವಲ್ಪ ಹಲ್ಲು ತೆಗೀರಿ, ಸ್ವಲ್ಪ ಏನಾದರೂ ಡ್ಯಾನ್ಸ್ ಆಡಿ ಅಂತ ಹೇಳ್ತಾ ಇರ್ತಾರಲ್ವ. ಸೊ ಅದಕ್ಕೋಸ್ಕರನೇ ಕ್ಯಾಮ್ರಾಮನವರು ಸ್ವಲ್ಪ ಪೋಸ್ ಕೊಡಿ, ಸ್ವಲ್ಪ ಡ್ಯಾನ್ಸಿಂಗ್ ಆಡಿ ಅಂತ ಹೇಳಿಬಿಟ್ಟು ಅವ್ರನ್ನ ಒಂದು ಸ್ಟೆಪ್ ಹಾಕೋದಕ್ಕೆ ಹೇಳಿದ್ರು. ಸೊ ಅವರು ಕೂಡ ಖುಷಿಯಿಂದ ಇಬ್ಬರು ಕೂಡ ಒಂದು ಸ್ಟೆಪ್ನ ಹಾಕಿ ಫೈನಲಿ ಸ್ಟೇಜ್ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಈ ಸ್ನೋ ಫ್ಲಾಗ್ ಅವರನ್ನ ರಿಯಾಲಿಟಿಯಾಗಿ ಮಾಡಿದರು, ಅದೇನೋ ಪೌಡರ್ಸ್ನ ಹಾಕಿ ಅದರೊಳಗಡೆ ನೀರನ್ನ ಹಾಕಿ ಆ ರೀತಿ ಮಾಡಿದರು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇಬ್ಬರನ್ನ ಕೂರಿಸ್ಬಿಟ್ಟು ಹುಡುಗಿ ಹೇಗಿರಬೇಕು, ಮದುವೆ ಆದಮೇಲೆ ಹುಡುಗ ಹೇಗಿರಬೇಕು ಅನ್ನೋದು ಪಾಸ್ಟರ್ಸ್ ಕೂಡ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಹುಡುಗ ಮನೆಯಿಂದ ಮತ್ತು ಹುಡುಗಿ ಮನೆಯಿಂದ ಏನೇನು ಹುಡುಗರೆ ತಂದಿದ್ದಾರೆ, ಏನೇನು ಗಿಫ್ಟ್ನ ತಂದಿದ್ದಾರೆ, ಹುಡುಗ ಮನೆಯವರು ಏನು ತಂದಿದ್ದಾರೆ, ಹುಡುಗಿ ಮನೆಯವರು ಏನು ತಂದಿದ್ದಾರೆ, ಇಬ್ಬರು ಮನೆಯವರು ಒಂದು ಇಯರಿಂಗ್ಸ್ ಆಗಿರ್ಬೋದು ಅಥವಾ ರಿಂಗ್ಸ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಅವರ ಇಷ್ಟ ಪ್ರಕಾರ ಏನು ತಂದಿರ್ತಾರೋ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಪಾಸ್ಟರ್ಸ್ ಪ್ರೇಯರ್ ಮಾಡ್ತಾರೆ. ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಆದಮೇಲೆ ಹುಡುಗಿ ಮನೆ ಕಡೆಯಿಂದ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಫ್ಯಾಮಿಲೀಸ್ ಆಗಿರ್ಬೋದು, ಕೇಕ್ನ ಫಸ್ಟು ತಂದು ಕಟ್ನ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಂದು ಫಂಕ್ಷನು ಆದಮೇಲೆ ಇಲ್ಲಿ ಕೇಕ್ನ ತಂದು ಕಟ್ ಮಾಡಿಸಿ ಇಬ್ರಿಗೂ ಕೂಡ ಸ್ವೀಟ್ನ ತಿನ್ನಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಸೊ ಪಾಸ್ಟರ್ ಸೆಂಟ್ರಲ್ಲಿ ಮಿಡಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದನ್ನು ಮಾಡ್ತಾಯಿದ್ರು, ಬಟ್ ಅದೇ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಫೈನಲಿ ಈಗ ಹುಡುಗನ ಮನೆಗೆ ಕರ್ಕೊಂಡು ಹೋಗುವ ಸಮಯ. ಈಗ ಹುಡುಗಿಗೆ ಅವ್ರ ಅಕ್ಕ ತಂಗಿರೋರಿಗಿರ್ಬೋದು, ಅವ್ರ ಅಣ್ಣ ತಮ್ಮ, ದೊಡ್ಡಪ್ಪ ಚಿಕ್ಕಪ್ಪ ಆಂಟಿ ಅಂಕಲ್ ಯಾರ್ಯಾರಾಗಿರ್ಬೋದು ಅವರೆಲ್ಲ ಕಾಲು ಹುಡುಗಿಗೆ ಕಾಲು ತೊಳೆದ್ಬಿಟ್ಟು ಈ ರೀತಿ ಶಲ್ಯ ಮತ್ತು ಟೋಪಿನ ಹಾಕಿಸ್ಬಿಟ್ಟು ಕಾಲು ತೊಳೆಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಆ ಒಂದು ಶಾಸ್ತ್ರ ಇಲ್ಲಿ ನಡೀತದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ, ಓಕೆನಾ. ಅಳೋ ಸೀನ್ ನೋಡಿದ್ರೆ ನಮಗೂ ಕೂಡ ಅಳು ಬರುತ್ತೆ ಒಂದು ಕ್ಷಣ. ಯಾವುದೇ ಒಂದು ಹೆಣ್ಮಗು ಆಗಿರ್ಬೋದು ತನ್ನ ತಾಯಿ ಮನೆಯಿಂದ ತನ್ನ ಕಟ್ಕೊಂಡಿರೋ ಗಂಡನ ಮನೆಗೆ ಬರಬೇಕಾದ್ರೆ ಯಾವುದೇ ಒಂದು ಹೆಣ್ಣಾಗಿದ್ರೂ ಕೂಡ ಅವ್ರಿಗೆ ಅದೊಂದು ಫೀಲಿಂಗ್ ಇದ್ದೇ ಇರುತ್ತೆ. ಫೈನಲಿ ನಾವು ಹುಡುಗನ ಮನೆಗೆ ಬರೋಷ್ಟರಲ್ಲಿ ಒಂದು 12 ಆಗಿಬಿಟ್ಟಿತ್ತು. ಅಲ್ಲಿ ಬಂದು ವೆಲ್ಕಮಿಂಗಿಗೆ ಮಕ್ಕಳೆಲ್ಲ ಅಂದರೆ ಹುಡುಗರು ಯೂತ್ಸ್ ಎಲ್ಲರೂ ಕೂಡ ಡ್ಯಾನ್ಸ್ ಆಡಿಕೊಂಡು ಹುಡುಗಿಗೆ ಮನೆ ತುಂಬಿಸ್ಕೊಳ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ಈಗ ಫೈನಲಿ ಡ್ಯಾನ್ಸ್ನ ಆಡ್ತಿದ್ದಾರೆ. ಅವರೆಲ್ಲ ಇನ್ನು ಕಾರಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಮನೆವರೆಗೂ ಮೆರವಣಿಗೆ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಹೀಗೆ ನಾವು ಕೂಡ ಡ್ಯಾನ್ಸ್ ಎಲ್ಲ ಆಡಿದ್ದೀವಿ. ಅವ್ರಿಗೆ ಆರತಿ ಎತ್ಬಿಟ್ಟು ಕ್ಯಾಂಡಲ್ನ ಹಾಗೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಆರತಿ ಎತ್ಬಿಟ್ಟು ಮನೆಗೆ ಹೋಗೋವರೆಗೂ ಅವ್ರು ಹಾಗೆ ಇಟ್ಕೊಂಡಿರ್ತಾರೆ. ಅದಾದಮೇಲೆ ನನ್ನ ಮಗ ಕೂಡ ಅವನಿಗೆ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದ, ಅವನಿಗೆ ಹುಷಾರಿರಲಿಲ್ವಲ್ಲ, ಸೊ ಅದಕ್ಕೋಸ್ಕರನೇ ಅವನು ಸ್ವಲ್ಪ ಡಲ್ ಆಗಿಬಿಟ್ಟಿದ್ದ. ಬಟ್ ಆ ಬ್ಯಾಂಡ್ ಸೌಂಡ್ ಕೇಳಿದ ತಕ್ಷಣವೇ ಅವನು ತುಂಬಾ ಎನರ್ಜಿ ಆಗ್ತಾಯಿತ್ತು. ಅವನಿಗೆ ಏನೋ ಒಂದು ಎಷ್ಟೋ ಊಟ ತಿಂದು ಅವನು ಸಖತ್ತಾಗಿದ್ದಾನೆ ಅನ್ನೋ ಫೀಲ್ ಅವ್ನಿಗೆ ಆಗ್ತಾಯಿತ್ತು ಆ ಬ್ಯಾಂಡ್ ಸೌಂಡ್ ಕೇಳಿ. ಮತ್ತು ಅದೇ ಥರ ಅಷ್ಟೇ ಖುಷಿಯಲ್ಲಿ ಅವನು ಡ್ಯಾನ್ಸ್ ಕೂಡ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು ಕೂಡ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ಪುಟ್ಟ ಮಕ್ಕಳೆಲ್ಲ ಕೂಡ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಮಕ್ಕಳಾದ್ರೂ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನಾವು ಮಾಡೋದಕ್ಕೆ ಬಿಡಬೇಕು. ಅದು ಡ್ಯಾನ್ಸ್ ಆಗಿರ್ಬೋದು, ಒಂದು ಸಿಂಗಿಂಗ್ ಆಗಿರ್ಬೋದು, ಅದೇ ಥರ ಯಾವುದಾದ್ರೂ ಒಂದು ಪೇಂಟಿಂಗ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು, ಅವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನಾವು ಅವ್ರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಹೊರತು ಇದನ್ನು ಮಾಡಬೇಡ ಅನ್ನೋ ಥರ ನಾವು ಮಾಡಬಾರ್ದು. ಯಾವುದು ಒಳ್ಳೆಯದು ಅವ್ರಿಗೆ ಮುಂದೆ ನಾವು ದಾರಿ ತೋರಿಸ್ಬೇಕು ಅನ್ನೋದೇ ನನ್ನ ಇಚ್ಛೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮಕ್ಕಳೆಲ್ಲ ಕೂಡ ತುಂಬಾ ಕ್ಯೂಟಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ಅವ್ರಿಗೆ ಎಷ್ಟು
ನೋಡಿದ್ರೂ ನನಗಂತೂ ಕಣ್ಣೇ ಸಾಲ್ತಾ ಖುಷಿ ಅಷ್ಟು ಹೆಚ್ಚಾಗ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಮನೆವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋಗುವಾಗ ಪ್ರತಿಯೊಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಟೈಮ್ ಮತ್ತೆ ಸಿಗಲ್ಲ ಅಂತಲ್ವಾ, ಅದಕ್ಕೋಸ್ಕರನೇ ಯಾವ ಟೈಮ್ ಸಿಗುತ್ತೆ, ಯಾವ ಕ್ಷಣ ನಾವು ಇರ್ತೀವಿ ಆ ಟೈಮಲ್ಲಿ ನಾವು ಅದೇನು ಎಂಜಾಯ್ ಮಾಡಬೇಕು ಅದನ್ನು ಮಾಡಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ಹುಡುಗಂಗೂ ಕೂಡ ಕಾರಿಂದ ಕರ್ಕೊಂಡು ಬಂದು ಹುಡುಗ ಕೂಡ ಒಂದೆರಡು ಸ್ಟೆಪ್ಸ್ ಹಾಕೋದಕ್ಕೆ ಹೇಳಿದರು. ಅವರು ಯೂತ್ ಸಂಘದವರು, ಅವರ ಯೂತ್ಸ್ ಫ್ರೆಂಡ್ಸ್ ಆಗಿರ್ಬೋದು, ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ. ಸೊ ಎಲ್ಲರೂ ಕೂಡ ಇದೇ ಥರ ಅಲ್ವಾ ಎಂಜಾಯ್ ಮಾಡೋದು ಅಂತ ಅಂದರೆ, ಸೊ ಹುಡುಗಾಗೂ ಕೂಡ ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡಿಸಿದ್ರು. ನನ್ನ ಮಗನಿಗಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಡ್ಯಾನ್ಸ್ ಆಡಿ ಫೈನಲಿ ಅವನು ನಿದ್ದೆನೇ ಮಾಡಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಒಂದು 4-5 ಡೇಸಿಂದ ಮದುವೆಗೆ ಯಾವಾಗ ಹೋಗಿದ್ದೀವಿ ಆವತ್ತಿನ ಹಿಡಿದು ನಾವು ಬರೋವರೆಗೂ ಅವನಿಗೆ ತುಂಬಾ ಡ್ಯಾನ್ಸಿಂಗಲ್ಲಿ ಇಂಟ್ರೆಸ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಫಸ್ಟಿಂದ ಅವನಿಗೆ ಡ್ಯಾನ್ಸಿಂಗ್ ಅದೆಲ್ಲ ತುಂಬಾ ಇಂಟ್ರೆಸ್ಟು. ಅದಾದಮೇಲೆ ಮನೆವರೆಗೂ ಬಂದಾದಮೇಲೆ, ಮನೆ ಎದುರುಗಡೆ ಬಂದು ಆದಮೇಲೆ ಹುಡುಗಿಗೂ ಕೂಡ ಹುಡುಗನಿಗೂ ಇಬ್ಬರಿಗೂ ಕೂಡ ಡ್ಯಾನ್ಸ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಹುಡುಗಿ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ಲು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಯಾರೇ ಒಂದು ವಿಡಿಯೋ ಸ್ಕಿಪ್ ಮಾಡ್ದಿರ ನೀವು ನೋಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಬ್ಯಾಂಡ್ ಸೌಂಡ್ ಕೇಳಿ ಪ್ರತಿಯೊಬ್ಬರೂ ಡ್ಯಾನ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಕೂಡ ನಿಲ್ಲೋ ಹಾಗೆ ಇಲ್ಲ. ಮನೆ ಹತ್ರ ಬಂದರೂ ಕೂಡ ಯಾರೂ ಸ್ಟಾಪೇ ಮಾಡ್ತಾ ಇಲ್ಲ. ಇನ್ನೂ ಬ್ಯಾಂಡ್ ಅವ್ರಿಗೆ ಬ್ಯಾಂಡ್ ಬಾರಿಸಿ ಅಂತಲೇ ಹೇಳ್ತಾಯಿದ್ರು. ಫೈನಲಿ ಇದಾಗಿತ್ತು ಹುಡುಗಿಗೆ ಕರ್ಕೊಂಡು ಬರೋ ಶಾಸ್ತ್ರ. ಸೊ ನೆಕ್ಸ್ಟು ಮದುವೆ ವ್ಲಾಗ್ ಆಗಿರುತ್ತೆ, ಅದು ಫೈನಲ್ ವ್ಲಾಗ್ ಆಗಿರುತ್ತೆ ಮದುವೆ ವ್ಲಾಗು. ಅದನ್ನು ಕೂಡ ಮಿಸ್ ಮಾಡ್ದಿರ ನೋಡಿ. ಏನಕ್ಕಂದರೆ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ, ಉತ್ತರ ಕರ್ನಾಟಕ ಸೈಡು, ಬೆಂಗಳೂರಲ್ಲಿ ಬೇರೆ ಥರ ಮಾಡ್ತಾರೆ, ಮಾರ್ವಾಡೀಸ್ ಬೇರೆ ಥರ ಮಾಡ್ತಾರೆ, ಮರಾಠೀಸ್ ಅವ್ರು ಬೇರೆ ಥರ ಮಾಡ್ತಾರೆ. ಈ ರೀತಿ ಡಿಫ್ರೆಂಟಾಗಿ ಅವರವರ ಒಂದು ತಕ್ಕಂತೆ ಅವರವರ ಒಂದು ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕಡೆನೂ ಡಿಫ್ರೆಂಟಾಗಿ ಮದುವೆಗಳನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಫೈನಲಿ ಈಗ ಅವರ ಸಿಸ್ಟರ್ಸ್ ಆಗಿರ್ಬೋದು, ಅವರ ತಮ್ಮನಿಗೆ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟು ಈ ರೀತಿಯಾಗಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ಇದೊಂದು ಮೆಮೊರಿ ಆಗಿರುತ್ತಲ್ವ ಎಲ್ರಿಗೂ. ನಾವು ಫಸ್ಟು ಅವ್ರ ಮನೆಗೆ ಬಂದು ಸೇರೋಷ್ಟರಲ್ಲಿ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಷ್ಟು ಬೇಗ ನಾವು ಫಸ್ಟು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು. ಅಷ್ಟು ಸೆಕೆ ಅಂದರೆ ಸೆಕೆ. ಆ ಸೆಕೆಯಲ್ಲೂ ಕೂಡ ಇಷ್ಟೆಲ್ಲ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ಅಂದರೆ ಗ್ರೇಟ್ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಸೊ ಫೈನಲಿ ನಮ್ಮ ಅಕ್ಕ, ಮಂಗಳೂರು ಅಕ್ಕ ನೋಡಿ ಯಾವ ರೀತಿ ಹುಡುಗಿಗೆ ಹಿಡ್ಕೊಂಡ್ಬಿಟ್ಟೆ ಫೈನಲಿ ಆಗಿ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವ್ರ ತಾಯಿ ಕೂಡ ತುಂಬಾ ಡ್ಯಾನ್ಸ್ ಮಾಡಿದ್ರು. ಅವರ ಇಡೀ ಫ್ಯಾಮಿಲಿಯೇ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಸಂತೋಷವಾಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫೈನಲಿ ವ್ಲಾಗ್ ಮದುವೆ ವ್ಲಾಗ್ ಆಗಿರುತ್ತೆ, ಚರ್ಚ್ ವ್ಲಾಗ್ ಆಗಿರುತ್ತೆ, ಮದುವೆ ಯಾವ ರೀತಿ ಆಯಿತು, ಹೇಗೆ ಮಾಡ್ತೀವಿ ಅನ್ನೋದು ವ್ಲಾಗ್ ಆಗಿರುತ್ತೆ. ಎಷ್ಟೆಷ್ಟು ಕ್ಲಿಪ್ಪಿಂಗ್ ಇದೆ ಅದನ್ನು ಮಾತ್ರ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಮದುವೆ ದಿವಸ ನನ್ನ ಮಗನಿಗೂ ಕೂಡ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನನಗೆ ವ್ಲಾಗ್ನ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಎಷ್ಟು ನನ್ನ ಹತ್ರ ವೀಡಿಯೋಸ್ ಇದೆ ಅದನ್ನು ತೊಗೊಂಡು ನಾನು ನಿಮಗೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಿರೋ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ಹುಡುಗಿಗೆ ಮನೆ ಹತ್ರ ಬಂದು ಡ್ಯಾನ್ಸಿಂಗ್ ಎಲ್ಲ ಮಾಡಾಯಿತು. ಪ್ರತಿಯೊಬ್ಬರು ಕೂಡ ಹಿಂದೆಲ್ಲ ನೋಡ್ಬೋದು ಎಷ್ಟು ಕಣ್ಣು ಮಿಟಿಕ್ಸ್ದಿರಾನೇ ನೋಡ್ತಾ ಇದ್ದಾರೆ ಹುಡುಗಿ ಡ್ಯಾನ್ಸ್ ಮಾಡೋದನ್ನು. ಸೊ ಎಲ್ಲರೂ ಕೂಡ ಹಾಗೆ ಅಲ್ವಾ, ಹೊಸ ಹುಡುಗಿ ನಾವು ಬೇರೆ ಕಡೆ ಹೋದೋ ಅವರು ಕೂಡ ನಮ್ಮನ್ನು ಹಾಗೆ ನೋಡ್ತಾರೆ ಅಲ್ವ. ಸೊ ಅದೇ ಥರ ಎಲ್ಲರೂ ಕೂಡ ಹುಡುಗಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ, ಹುಡುಗ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ, ಯಾರ್ಯಾರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲವೂ ಕೂಡ ನೋಡ್ತಾಯಿದ್ರು. ಫೈನಲ್ ಆಗಿ ಹುಡುಗಿಗೆ ಈಗ ಮಂಗಳಾರತಿ ಅಂದರೆ ದೃಷ್ಟಿ ಎತ್ತುತ್ತಾರೆ. ಆರತಿ ಎತ್ಬಿಟ್ಟು ಆಮೇಲೆ ಹುಡುಗಿಗೆ ವೆಲ್ಕಮಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗ ಫೈನಲಿ ಮನೆ ಹತ್ರ ಬಂದಾಯಿತು. ಮನೆ ಹತ್ರ ಬಂದಾದಮೇಲೆ ಈಗ ಅವ್ರಿಗೆ ವೆಲ್ಕಮಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ತುಂಬ ಜನ ನೋಡಿರ್ತಾರಲ್ಲ, ಅದಕ್ಕೋಸ್ಕರನೇ ಯಾರೇ ಒಬ್ಬರಾಗಿರ್ಬೋದು ದೃಷ್ಟಿ ತೆಗೆದುಬಿಟ್ಟೆ ಸೊಸೆನ ಮನೆ ಮಗಳಾಗಿ ಮಾಡ್ಕೊಳ್ತಾರೆ. ಅವರ ಲೈಫ್ ಸುಖವಾಗಿರಲಿ, ಹೀಗೆ ಸಂತೋಷವಾಗಿರಲಿ ಅಂತ ಹಾರೈಸ್ತೀನಿ. ಸೊ ಹೀಗೆ ನನ್ನ ಬ್ಲಾಗು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮನೇ ದೃಷ್ಟಿ ತೆಗಿತಾ ಇರೋದು. ಸೊ ಇಬ್ಬರಿಗೂ ಕೂಡ ದೃಷ್ಟಿ ಎಲ್ಲ ಏನೇನು ದೃಷ್ಟಿಯಾಗಿದೆ ಎಲ್ಲವೂ ಕೂಡ ತೆಗೆದು ಹಾಕ್ಬಿಟ್ಟು ಅದಾದಮೇಲೆ ವೆಲ್ಕಮಿಂಗ್ನ ಮಾಡ್ಕೊಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಮಿಸ್ ಮಾಡ್ದಿರೋ ವ್ಲಾಗ್ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿದೆ ವ್ಲಾಗ್ ಮಾತ್ರ. ಎಷ್ಟಾಗುತ್ತೆ ಅಷ್ಟು ನನ್ನಿಂದ ಎಷ್ಟಾಗುತ್ತೆ ಅಷ್ಟನ್ನು ನಾನು ವ್ಲಾಗಲ್ಲೇ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.